ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಗೆ ನೀವು ತಿಂಗಳಿಗೆ 7ರಿಂದ 8 kgನ ಈಸಿಯಾಗಿ ಯಾವುದೇ ಡಯಟ್ ಮಾಡದೆ, ಯಾವುದೇ ರೀತಿಯಾದ ವರ್ಕೌಟ್ ಮಾಡದೆ, ಹೇಗೆ ಈ ದೋಸೆ ರೆಸಿಪಿಯಿಂದ ನೀವು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ದೋಸೆನ ಹೇಗೆ ಮಾಡ್ಕೊಳ್ಳೋದು, ಮತ್ತು ಇದು ತುಂಬ ಹಳೆ ದೋಸೆ ರೆಸಿಪಿ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿದಿರೆಲ್ಲ ಇದೇ ರೀತಿಯಾದ ರೆಸಿಪೀಸ್ನ ಮಾಡ್ಕೊಳ್ತಾ ಇದ್ರು. ಆ ರೆಸಿಪಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸಣ್ಣ ಬೌಲ್ನಲ್ಲಿ ಬೇಳೆ ಮತ್ತು ಹುರುಳಿಕಾಳು ಮತ್ತು ಸ್ವಲ್ಪ ಹೆಸರು ಕಾಳು, ಹಾಗೆ ಒಂದು ಬೌಲಲ್ಲಿ ರಾಗಿ. ನಾವಿಲ್ಲಿ ರಾಗಿನ ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ರಾಗಿನ 2 ಬೌಲಷ್ಟು ತೊಗೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಕಡಲೆಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದಿನ ಕಾಳು, ನೀವು ಬೇಕಿದ್ರೆ ಕಪ್ಪು ಉದ್ದಿನ ಕಾಳು ಇದ್ರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ 1 ಬೌಲಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬೇಳೆ, ತೊಗರಿ ಬೇಳೆನ ತೊಗೊಂಡಿದ್ದೀನಿ, ಹಾಗೆ ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಹುರುಳಿಕಾಳನ್ನು ತೊಗೊಂಡಿದ್ದೀನಿ, ಮತ್ತು ಕಡಲೆಕಾಯಿನ ತೊಗೊಂಡಿದ್ದೀನಿ, ಹಾಗೆ ಉದ್ದಿನ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ರಾಗಿ ತೊಗೊಂಡಿದ್ದೀನಿ 2 ಬೌಲು, 1 ಚಿಕ್ಕ ಬೌಲಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಈ ರೀತಿ ತೊಳ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ರೆ ಬೇರೆ ಕಾಳುಗಳನ್ನು ಕೂಡ ಸೇರಿಸ್ಕೊಳ್ಬೋದು, ಕಡಲೆಕಾಳು ಆ ರೀತಿಯಾದ ಕಾಳುಗಳನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ನಾವು ಚೆನ್ನಾಗಿ ತೊಳೆದು ಈ ರೀತಿ 8 ಗಂಟೆಗಳ ಕಾಲ ಇದನ್ನು ನಾವು ನೆನೆಸಿಟ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು 8 ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ನಾವು ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನಂತರ ನಾವು ಒಂದು ಸಲ ಗಟ್ಟಿಯಾಗಿ ರುಬ್ಕೊಂಡು ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಾವು. ನಂತರ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವು ಬೇಕಿದ್ರೆ ಬೆಳಿಗ್ಗೆ ನೆನೆ ಹಾಕ್ಕೊಂಡು ಸಂಜೆ ಅದನ್ನು ರುಬ್ಕೊಂಡು ಇಡೀ ರಾತ್ರಿ ಅದನ್ನು ಬಿಟ್ಟು ನಂತರ ನೀವು ಬೆಳಗ್ಗೆ ದೋಸೆ ಮಾಡ್ಬೋದು. ಆದರೆ ನಾನಿಲ್ಲಿ ರಾತ್ರಿ ನೆನೆ ಇಟ್ಕೊಂಡು ಬೆಳಗ್ಗೆ ಎದ್ದು ರುಬ್ಬಿ ನಾನು ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡು 8 ಗಂಟೆಗಳ ಕಾಲ ರುಬ್ಬಿದ ನಂತರ 8 ಗಂಟೆ ಬಿಟ್ಟು ಕೂಡ ನೀವು ದೋಸೆ ಮಾಡ್ಕೊಳ್ಬೋದು. ಆದರೆ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಕೊಂಡು ಕೂಡ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಬೋದು. ನಾನಿವಾಗ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಇದನ್ನು ರುಬ್ಕೊಂಡು ಈ ರೀತಿಯಾಗಿ ದೋಸೆ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು, ಒಂದು 5ರಿಂದ 10 ನಿಮಿಷ. ಇವಾಗ ಒಂದು ದೋಸೆ ತವೆನ ನಾವು ಚೆನ್ನಾಗಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಇವಾಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಆದಷ್ಟು ತೆಳುವಾಗಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಹಸಿ ಕಾಳುಗಳನ್ನು ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನಾವು ಆದಷ್ಟು ತೆಳುಗೆ ಮಾಡ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಹಸಿ ಕಾಳಿಂದು ವಾಸನೆ, ಅಂದರೆ ಸ್ಮೆಲ್ ಇರುತ್ತಲ್ಲ, ಹಸಿ ವಾಸನೆ ಅದೆಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಅದು ಚೆನ್ನಾಗಿ ಬೆಂದ ನಂತರ ಅದೇ ನಮಗೆ ತವೆನ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆವಾಗ ನಾನಿಲ್ಲಿ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಆದರೆ ತುಪ್ಪ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಇದನ್ನು ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಪಲ್ಯದ ಜೊತೆ ಕೂಡ ತಿನ್ಬೋದು. ಇದನ್ನು ನೀವು ಪ್ರತಿದಿನ 2 ದೋಸೆ, ಬೆಳಗ್ಗೆ 2, ಮಧ್ಯಾಹ್ನ 2, ಸಂಜೆ 2, ಇದೇ ರೀತಿ ನೀವು 7 ದಿನ ತಿಂತಾ ಬಂದರೆ ಆಲ್ಮೋಸ್ಟ್ 1 ತಿಂಗಳಲ್ಲಿ ನೀವು 6ರಿಂದ 7 kgನ ಈಸಿಯಾಗಿ ನೀವು ಲಾಸ್ ಮಾಡ್ಕೊಳ್ಬೋದು. ಇದು ಪ್ರತಿದಿನ ಬೆಳಗ್ಗೆ ಯಾವುದಾದ್ರೂ ಒಂದು ಟೈಮಲ್ಲಿ ಈ ದೋಸೆನ ತಿನ್ನೋದಕ್ಕೆ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ. ನೀವು ಬೆಳಗ್ಗೆ ಅಥವಾ ರಾತ್ರಿ ಕೂಡ ಈ ದೋಸೆನ ಕನ್ಸ್ಯೂಮ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ದೋಸೆ. ಇದಕ್ಕೆ ಯಾವುದೇ ಸೈಡ್ ಡಿಶ್ ಕೂಡ ಬೇಕಾಗಿಲ್ಲ. ಇದನ್ನು ಹಾಗೆ ಕೂಡ ತಿನ್ಬೋದು ನೀವು ತುಪ್ಪ ಹಾಕ್ಕೊಂಡು. ಇದನ್ನು 2 ಕಡೆ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನೀವು ಈ ದೋಸೆ ಹಿಟ್ಟನ್ನು ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕಾಗುತ್ತೆ ಆವಾಗ ನೀವು ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಈ ರೀತಿಯಾಗಿ ದೋಸೆನ ಮಾಡ್ಕೊಳ್ಬೋದು. ನೋಡ್ಬೋದು ನೀವು ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಅಂತ ಹೇಳಿ. ನಾನು ಮತ್ತೆ ಇನ್ನೊಂದು ದೋಸೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ.
ಇದನ್ನು ಆದಷ್ಟು ಲಿಡ್ ಕ್ಲೋಸ್ ಮಾಡಿ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ನೀವು ವಾರದಲ್ಲಿ 4ರಿಂದ 5 ದಿನ ಮಾಡ್ಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮಗೆ ಗೊತ್ತಿರೋರು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದರೆ ಅವರಿಗೆ ಈ ರೆಸಿಪಿನ ಶೇರ್ ಮಾಡಿ. ಸೊ ಹಿಂದಿನ ಕಾಲದಲ್ಲಿ ಈ ರೀತಿಯಾದ ಕಾಳುಗಳನ್ನು ಸೇರಿಸಿ ದೋಸೆ ಮಾಡ್ಕೊಳ್ತಾ ಇದ್ರು. ಇದರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗುತ್ತೆ ಬೋನ್ಸ್ ಎಲ್ಲ. ಸೊ ನೀವು ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಬರುತ್ತೆ. ಯಾವ ವೀಡಿಯೋಸ್ ಕೂಡ ಸ್ಕಿಪ್ ಆಗಲ್ಲ. ಸೊ ನೋಡ್ಬೋದು ನೀವು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.